ಪೌಲನು ಹೇಳುತ್ತಾ ಇದ್ದಾರೆ, ರೋಮಾಪುರದವರು 1ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ, ದೇವರ ಸುವಾರ್ತೆಯ ಮಾತುಗಳು, ದೇವರ ಶುಭ ಸಂದೇಶವನ್ನು ಹೇಳುವುದರಲ್ಲಿ, ಸಾರುವುದರಲ್ಲಿ, ಪ್ರಚಾರ ಮಾಡುವುದರಲ್ಲಿ ನಾನು ನಾಚಿಕೆ ಪಡುವುದಿಲ್ಲ. ದೇವರ ವಾಕ್ಯವನ್ನು ಕುರಿತು ನಾಚಿಕೆ ಪಡದೆ, ಕೆಲವೊಂದು ದೇವರ ವಾಕ್ಯಗಳು ನಮಗೆ ನೇರವಾಗಿ ಬರುವಾಗ ಆ ವಾಕ್ಯವನ್ನು ಮಾಡಲಾ ಬೇಡವಾ ಎಂಬುದಾಗಿ ಪ್ರಶ್ನೆ ಬರುತ್ತದೆ. ಯಾಕಂದರೆ ಈ ವಾಕ್ಯ, ಈ ದೇವರ ಮಾತುಗಳು ಸ್ವಲ್ಪ ನಮಗೆ ಮಾಡುವುದಕ್ಕೆ ಕಠಿಣವಾಗಿರುವುದರಿಂದ, ಅಥವಾ ನಮಗೆ ಮಾಡುವುದಕ್ಕೆ ನಾಚಿಕೆ ಆಗಬಹುದು, ಎಂಬಾರಸ್ಮೆಂಟ್ ಆಗಬಹುದು. ಕೆಲವೊಂದು ವಾಕ್ಯಗಳು ನಮಗೆ ಬರುವಾಗ ನಾವು ನಮ್ಮ ಶತ್ರುಗಳ ಜೊತೆಯಲ್ಲಿ ಹೋಗಿ ಕ್ಷಮೆ ಕೇಳಬೇಕು ಅಥವಾ ಕ್ಷಮಿಸಬೇಕು ಎಂಬುದಾಗಿ ಬರುವಾಗ ಸ್ವಲ್ಪ ನಮಗೆ ನಾಚಿಕೆ ಆಗುತ್ತದೆ. ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಬರುವಾಗ, ತಾಳ್ಮೆಯಿಂದ ಇರಬೇಕು ಎಂಬುದಾಗಿ ದೇವರ ಅಪ್ಪಣೆ ಬರುವಾಗ ನಮಗೆ ಅದನ್ನು ಮಾಡುವುದಕ್ಕೆ ನಾಚಿಕೆ ಆಗಬಹುದು. ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು, ನನ್ನ ಮಾತನ್ನು ಕುರಿತು ನಾಚಿಕೆ ಪಡಬೇಡ್ರಿ, ಅದನ್ನು ಮಾಡ್ರಿ. ನೀವು ಅದನ್ನು ಮಾಡುವವರಾಗಿರುವಾಗ ನಾನು ನನ್ನ ಸರ್ವ ವೈಭವದೊಡನೆ ಬರುವಾಗ ದೇವದೂತರ ಮುಂದೆಯೂ ನನ್ನ ತಂದೆಯ ಮುಂದೆಯೂ ನಾನು ಕೂಡ ನಿಮ್ಮನ್ನು ನೋಡಿ ನಾಚಿಕೆ ಪಡುವುದಿಲ್ಲ.